ಈ ಖಾತಾ ಪೂರ್ವಭಾವಿ ಸಿದ್ಧತೆ. ನಾಳೆ ಈ ಖಾತಾ ಕಾರ್ಯಕ್ರಮ ಆರಂಭ ಆಗ್ತಿದೆ. ಈ ಖಾತಾ ಪೂರ್ವಭಾವಿ ಸಿದ್ಧತೆ ಇವತ್ತು ಎಲ್ಲರೂ ಒಂದು ವಾರ್ಡಿಂದ ಆ ವಾರ್ಡ್ನ ಎಲ್ಲ ಜವಾಬ್ದಾರಿ ಇರ್ತಾ ಯಾರ್ಯಾರು ಇದ್ದಾರೆ ಅವ್ರನ್ನ ಕರೆಸೋ ಸಭೆ ಮಾಡಿ ಅಂತ ನಮ್ಮ ನೆಚ್ಚಿನ ನಾಯಕರಾದಂಥ ಬಿಜೆಪಿ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಹಾಗೂ ಅಲ್ತಾಫ್ ಖಾನ್ ಸಾಹೇಬ್ರು ಹೇಳಿದ ಕಾರಣ ಎಲ್ಲರೂ ಇವತ್ತು ನಾಳೆ ಕಾರ್ಯಕ್ರಮ ಇರೋದ್ರಿಂದ, ಈ ಕ್ಯಾಂಪ್ ಇರೋದ್ರಿಂದ ಪ್ರತಿಯೊಬ್ಬರನ್ನ ಇಲ್ಲಿ ಕರೆಸಿ ಒಂದು ಸಭೆ ಮಾಡಿ ಅಂತ ಹೇಳಿದರು. ಹಾಗಾಗಿ ಎಲ್ಲರನ್ನೂ ನಾನು ಕರೆದಿದ್ದೀನಿ. ಈ ಸಭೆಗೆ ಹಾಜರಾಗಿರುವಂಥ KMDC ಚೇರ್ಮನ್ ಆದಂಥ ಅಲ್ತಾಫ್ ಖಾನ್ ಸಾಹೇಬ್ರನ್ನು ಸ್ವಾಗತ ಬಯಸ್ತೀನಿ. ಹಾಗೂ ಈ ಭಾಗದ ಕಾಂಗ್ರೆಸ್ ನಾಯಕರು ಹಾಗೂ ಮಾಜಿ ನಗರಸಭೆ ಸದಸ್ಯರಾದಂಥ ಅಪ್ಪಡ ಸಾಹೇಬ್ರ ಸರ್ಜಿನ್ ಅವ್ರಿಗೂ ನಾವು ಸ್ವಾಗತ ಬಯಸ್ತೀನಿ. ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ DC ರಮೇಶ್ ಅವ್ರನ್ನು ಸ್ವಾಗತ ಬಯಸ್ತೀನಿ. ಹಾಗೆ ಚಲವಾದಿಪಾಳ್ಯ ವಾರ್ಡ್ನ ನಾಯಕರಾದಂಥ ಅತೂಷ್ ಖಾನ್, ಅಮ್ಜದ್ ಖಾನ್ ಸಾಹೇಬ್ರನ್ನು ಸ್ವಾಗತ ಬಯಸ್ತೀನಿ. ಹಾಗೆ ಪಾದರಂಪುರ ವಾರ್ಡ್ನ ಕಾಂಗ್ರೆಸ್ ನಾಯಕರಾದಂಥ ಹಿರಿಯ ನಾಯಕರಾದಂಥ ಅಫ್ಜಲ್ ಖಾನ್ ಸಾಹೇಬ್ರು ಕೇಳ್ತೀನಿ, ಅವ್ರಿಗೂ ನಾನು ಸ್ವಾಗತ ಬಯಸ್ತೀನಿ. ಹಾಗೆ ಮಾರ್ಕೆಟ್ ವಾರ್ಡ್ನ ಅಯ್ಯೂಬ್ ಖಾನ್, ದಿವಂಗತ ಅಯ್ಯೂಬ್ ಖಾನ್ ಅವರ ಮಗನಾದ ಸಿದ್ದಿಕ್ ಹಾಗೂ ಮಸೂದ್ ಅವರಿಗೆ, ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಗೌಸಿ ಸಾಹೇಬರು ಮತ್ತು ವಿನಾಯಕ್ ಸಾಹೇಬ್ರನ್ನು ಸ್ವಾಗತ ಬಯಸ್ತೀನಿ. ಹಾಗೆ ನಮ್ಮ ವಾರ್ಡ್ ರಾಯಪುರ ವಾರ್ಡ್ ಅಂತ ನಾಯಕರಾದಂಥ ರಿಜ್ವಾನ್ ಖಾನ್ ಸಾಹೇಬ್ ಅವ್ರಿಗೂ ಸ್ವಾಗತ ಬಯಸ್ತೀನಿ. ಮತ್ತು ಈಗ ಬಂದಂಥ ಎಲ್ಲರಿಗೂ ನಾನು ಸ್ವಾಗತ ಬಯಸ್ತಾ ಮುಂದೆ ನಮ್ಮ ರಾಯಪುರನ ನಾಯಕರಾದಂಥ SC ನಾಯಕರಾದಂಥ ರವಿಪ್ರಸಾದ್ ಮಾತಾಡ್ತಿದ್ದೆ, ಅವ್ರಿಗೂ ಸ್ವಾಗತ ಬಯಸ್ತೀನಿ. ಹಾಗೆ ಇವತ್ತು ನಾವೆಲ್ಲ ಇಲ್ಲಿ ಕುತ್ಕೊಂಡು ಒಂದು ಹೆಲ್ತಿ ಡಿಸ್ಕಷನ್ ಮಾಡಬೇಕು. ನಾಳೆ ಯಾರ್ಯಾರು ಏನೇನು ಜವಾಬ್ದಾರಿನ ವಹಿಸಬೇಕು, ನಾಳೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ಜನರಿಗೆ ಯಾವ ರೀತಿ ನಮ್ಮ ಈ ಖಾತೆ ನಾವು ಮಾಡೋದಂಥ ಕೆಲಸನ ಅವನ್ನ ಮನೆ ಮನೆಗೆ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಂತ ಇರ್ತದೆ. ನೀವೆಲ್ಲ ನಾನು ಕೇಳ್ಕೊಡ್ತೀನಿ. ಎಲ್ಲ ತಮ್ಮ ಸಲಹೆಯನ್ನು ಹಂಚ್ಕೋಬೇಕು. ನಾವು ಅದನ್ನು ಬರ್ಕೊಂಡು ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಇವತ್ತು ನಾವು ಅದನ್ನು ಸರಿಪಡಿಸ್ಕೊಂಡು ನಾಳೆ ಸರಿ ಮಾಡ್ಕೊಳ್ಳೋ ಅಂತ ನಾನು ತಮ್ಮೆಲ್ಲ ಮನವಿ ಮಾಡ್ಕೊಡ್ತೀನಿ. ನಮಸ್ಕಾರ. ಮೊದಲಾಗಿ ಎಲ್ಲರಿಗೆ ನಮಸ್ಕಾರ. ಅದ್ರ ಜೊತೆಗೆ ಈ ಖಾತಾ ಮೇಳ ಅಂತ ಏನು ಮಾಡ್ತಾ ಇದ್ದೀವಿ, ಇವತ್ತುವರೆಗೂ BJP ಸರ್ಕಾರನೂ ಮಾಡಲಿಲ್ಲ, JDS ಸರ್ಕಾರನೂ ಮಾಡಲಿಲ್ಲ. ಮಾಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರ. CM ಸಾಹೇಬರು ನೇತೃತ್ವದಲ್ಲಿ ಮತ್ತು DK ಶಿವಕುಮಾರ್ ಸಾಹೇಬರು ನೇತೃತ್ವದಲ್ಲಿ ಮತ್ತು BZ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಈ ಖಾತಾ ಶುರು ಮಾಡ್ತಾ ಇದ್ದೀವಿ. ನಾಳೆ 12ನೇ ತಾರೀಕು 30ನೇ ತಾರೀಕುವರೆಗೂ ನೀವು ಈ ಖಾತಾ ಮಾಡಿಕೊಂಡ್ರೆ ತುಂಬ ಹೃದಯಪೂರ್ವವಾಗಿ ನಮ್ಮ BZ ಜಮೀರ್ ಅಹಮದ್ ಖಾನ್ ಜೊತೆಗೆ ನಮ್ಮ ಹಿರಿಯ ಮುಖಂಡರು ಆದಂಥ ನಮ್ಮ ರಮೇಶಣ್ಣ ಅಬಡಾಣ ಇದ್ದಾರೆ, ರಮೇಶಣ್ಣ ಇದ್ದಾರೆ, ಅತುಷ್ ಬೈ ಇದ್ದಾರೆ, ರವಿ ಪ್ರಸಾದ್ ಇದ್ದಾರೆ, ಅಫ್ಜಲ್ ಬೈ ಇದ್ದಾರೆ, ಮತ್ತು ನಮ್ಮ ಅಯ್ಯೂಬ್ ಖಾನ್ ಮಗ ಆದಂಥ ಸಿದ್ದಿಕ್ ಅವರು, ಮತ್ತು ನಾಸೀರು, ಮತ್ತು ರಿಜ್ವಾನು, ಬ್ಲ್ಯಾಕ್ ಪರ್ಸನ್ ಆದಂಥ ಗೌಸಿ ಅವರು, ವಿನಾಯಕ ಅವರು, ಮತ್ತು ಇದೆಲ್ಲ ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡ್ತಾ ಇರೋದು ಅಯ್ಯೂಬ್ ಖಾನು, ಮತ್ತು ನಮ್ಮ ಮಸೂದ್ ಅವರು, ಎಲ್ಲ ನಮ್ಮ ಚಾಮರಾಜಪೇಟೆ ಶಕ್ತಿಶಾಲಿ ಲೀಡರ್ಗಳು. ಎಲ್ಲ ವಾರ್ಡು 135, 136, 135ಇಂದ ನಮ್ಮ ಅಫ್ಜಲ್ ಅವರು ಬಂದಿದ್ದಾರೆ, ನಾಸೀರ್ ಅವರು ಬಂದಿದ್ದಾರೆ. 136ಇಂದ ನಾನು ಮತ್ತು ಉಮೇಶ್ ಬಂದಿದ್ದೀವಿ. 137 ರವಿ ಪ್ರಸಾದ್ ಮತ್ತು ರಿಜ್ವಾನ್ ಅವರು ಬಂದಿದ್ದಾರೆ. 138 ಅತುಷ್ ಬೈ ಬಂದಿದ್ದಾರೆ. ಅದ್ರ ಜೊತೆಗೆ ನಮ್ಮ DC ರಮೇಶಣ್ಣ ಅವರು ಬಂದಿದ್ದಾರೆ. ಆಮೇಲೆ 141 ನಮ್ಮ DC ರಮೇಶ್ ಅವರು, ಮತ್ತು ಅಬೋಡಾಣ ಮತ್ತು ಅಯ್ಯೂಬ್ ಖಾನ್ ಅವರು ಮಗ ಸಿದ್ದಿಕ್ ಅವರು ಬಂದಿದ್ದಾರೆ. ಎಲ್ಲರಿಗೆ ಇಷ್ಟು ಅವಕಾಶ ಮಾಡಿಕೊಟ್ಟಿರೋರು ನಮ್ಮ ಅಯ್ಯೂಬ್ ಅಣ್ಣನಿಗೆ ಮತ್ತು ಅಮೀರ್ ಅಣ್ಣನಿಗೆ, ಎಲ್ಲ ನಮ್ಮ ಮುಖಂಡರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವಿ. ಭಾಳ ಮುಖ್ಯವಾಗಿ ಒಳ್ಳೆ ಕೆಲಸ ನಮ್ಮ ಕ್ಷೇತ್ರದಿಂದ ಅವ್ರಿಗೆ ಈ ಖಾತಾ ಅಂದರೆ ಆವಾಗೇ ಎಲ್ಲ ಡಾಕ್ಯುಮೆಂಟೂ ಅವ್ರದ್ದು ಸರಿಗಾಯ್ತದೆ, ಮನೆಯದು. ಆಮೇಲೆ ಅವ್ರಿಗೆ ಈ ಖಾತಾನು ಬರ್ತೈತೆ. ಈ ವ್ಯವಸ್ಥೆ ನೀವು ಭಾಳ ಕಷ್ಟ ಬಿದ್ದು ಅರೇಂಜ್ಮೆಂಟ್ ಮಾಡಿಕೊಡ್ತಿದ್ರ. ಇದಕ್ಕೆ ಜನಕ್ಕಿಂತ ಒಳ್ಳೆಯ ಹೆಸರು ಬರ್ತೈತೆ, ನಮ್ಮ ಸರ್ಕಾರಕ್ಕೂ ಬರ್ತೈತೆ, ನಮ್ಮ ಸಾಹೇಬ್ರಿಗೂ ಬರ್ತೈತೆ, ಎಲ್ಲ ನಾಯಕರಿಗೂ ಬರ್ತೈತೆ ಅಂತ ನನಗೆ ತುಂಬ ಖುಷಿ ಆಗ್ತಿದೆ ಸರ್. ನಾವೆಲ್ಲ ಜೊತೆನಾಲೆ ನಿಮ್ಮ ನೇತೃತ್ವದಲ್ಲಿ ತಾವು ಏನು ಆದೇಶ ಇವತ್ತು ಕೊಡ್ತೀರಾ, ನಾಳೆ ನಿಮ್ಮ ಜೊತೆ ನಾವು 15 ದಿವಸನೂ ಈ ಕಾರ್ಯಕ್ರಮಕ್ಕೆ ಸಕ್ಸಸ್ಫುಲ್ ಆಗೋಕ್ಕೆ ಏನೇನು ವ್ಯವಸ್ಥೆ ಬೇಕು, ನಮ್ಮದು ಏನು ಪಾತ್ರ ಇರಬೇಕು ಅದೆಲ್ಲ ಸೇರಿ ನಿಮ್ಮ ಜೊತೆ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಮುತ್ತಿನ ನಾಯಕರಾದಂಥ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮನ ಅಯ್ಯೂಬ್ಗೆ ವಹಿಸಿದ್ದಾರೆ. ಎಲ್ಲ ನಮ್ಮ 7 ವಾರ್ಡ್ ಅವ್ರನ್ನ ಸಮ್ಮುಖದಲ್ಲಿ ಈ ಕಾರ್ಯಕ್ರಮನ ಏನೇನು ಮಾಡಬೇಕು ಅನ್ನೋದನ್ನ ತಿಳಿಸ್ಬೇಕಂತ ಹೇಳಿ ಕರೆದಿರೋ ಸಭೆಯಲ್ಲಿ ನಮ್ಮ ಚೇರ್ಮನ್ ಆಗಿರೋದಾದ ಅಲ್ತಾಫ್ ಖಾನ್ ಅವರು, ಅವ್ರ ವಾರ್ಡಲ್ಲಿ ಅವರಿದ್ದಾರೆ. ರಮೇಶ್ ವಾರ್ಡಲ್ಲಿ ರಮೇಶ್ ಅವರು ಬಂದಿದ್ದಾರೆ. 25ನೇ ವಾರ್ಡಿಗೆ ನಮ್ಮ ಇವರು ಬಂದಿದ್ದಾರೆ. ಆಮೇಲೆ 38ಗೆ 10 ಸಾವಿರ ಬಂದಿದ್ದಾರೆ. 36ಕ್ಕೆ
ರವಿ 37 ಇದ್ದಾರೆ ಎಲ್ಲ. ಆಮೇಲೆ ಮಾರ್ಕೆಟ್ ಮಾಡಿದ್ರು ನಾಜಿಮ್ ಅಯ್ಯೂಬ್ ಖಾನ್. ಇವತ್ತು 7 ಜನರು ಇಲ್ಲಿ ಭಾಗವಹಿಸ್ತಿದ್ರು. ಆ ಕಡೆಯವರು ಕಾರ್ಯಕರ್ತರು ಭಾಗವಹಿಸಿದ್ರು. ಜವಾಬ್ದಾರಿ ಇವತ್ತು 4 ವಾರ್ಡು ಅಲ್ತಾಫ್ ಖಾನ್ ಬಿಡಿಸಿದ್ದೇನೆ. 4 ವಾರ್ಡ್ ಆ ಕಡೆ ಅವ್ರ ಕಾರ್ಯಕ್ರಮ ಅವರು ರೂಪಿಸ್ತಾರೆ. ಈ 3 ವಾರ್ಡಲ್ಲಿ ಏನು ರೂಪಿಸ್ಬೇಕಂತ ಈಕ್ವಲ್ ಹೇಳ್ತಾರೆ. ಇದೆಲ್ಲ ರೆಡಿ ಮಾಡಿದ್ದೀವಿ. ಏನು ಕಾರ್ಯಕ್ರಮ ಕೊಡಬೇಕು ಅದನ್ನು ನಡೆಸ್ಕೊಳ್ಳೋದಕ್ಕೆ ನಾವು ಸಿದ್ಧ ಇದ್ದೀವಿ. ನಮ್ಗೇನಪ್ಪ ಅಂದರೆ ಈ ಖಾತಾ ಮನೆಗೆ ಗೊತ್ತಾಗಬೇಕು. ಇದು ಕರ್ನಾಟಕದಲ್ಲಿ ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಈ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ. ಆ ಸರ್ಕಾರಕ್ಕೆ ಹೆಸರು ಬರೋದ್ರಿಂದ ಈ ವಾರ್ಡಲ್ಲಿ ಏನು 25,000 ಇದೆ, ಆ 25,000 ನಮ್ಮ 7 ಜನ ಲೀಡರ್ಗಳಲ್ಲಿ ಇದೆ. ಆ 7 ಜನ ಲೀಡರ್ಗಳು ಕೂಡ ಈ ಖಾತನ ಮಾಡಿ ಯಶಸ್ವಿಯಾಗಿ ನಡೆಸಿ ನಮ್ಮ ಸಾಹೇಬರಿಗೆ ಒಳ್ಳೆ ಕೀರ್ತಿ ತಂದು ಬೇರೆ ಕಾರ್ಯಕ್ರಮ ಹೇಳ್ತಾರೆ. ಆ ಕಾರ್ಯಕ್ರಮ ಅದನ್ನು ಅಯ್ಯೂಬ್ ಖಾನ್ ಅವರಿಗೆ ವಹಿಸಿದ್ರು. ಅವರು ಭಾಳ ಅಚ್ಚುಕಟ್ಟಾಗಿ ಇದನ್ನು ಎಲ್ಲರನ್ನೂ ಕರೆದು ಒಬ್ಬೊಬ್ಬರನ್ನೇ ಕರೆದು ಈ ಕಾರ್ಯಕ್ರಮ ಮಾಡೋಕ್ಕೆ ಪ್ರತಿಯೊಂದು ಏನೇನು ಸಾಮಗ್ರಿಗಳು ಬೇಕು ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಂತರ ನಮ್ಮ ನೆಚ್ಚಿನ ನಾಯಕ ಆಗಿರ್ತಕ್ಕಂಥ ಅಲ್ತಾಫ್ ಅಣ್ಣವರಿಗೂ ಕೂಡ ಹೆಚ್ಚಿನ ಜವಾಬ್ದಾರಿ ಇದೆ. ಅವರ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ ವೈಯಕ್ತಿಕ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಹಿರಿಕರಾಗಿರ್ತಕ್ಕಂಥ ಅಪರ್ಣಣ್ಣವರಿಗೂ ಕೂಡ ಈ ಎಲ್ಲ ಮಾರ್ಗದರ್ಶಕರು ಎಲ್ಲರಿಗೂ ಕೂಡ ಮಾರ್ಗದರ್ಶಕರು, ಎಲ್ಲರಿಗೂ ಹಿರಿಕರು ಅವರಿಗೂ ಕೂಡ ನನ್ನ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಅತುಷಣ್ಣವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ 135ನ ಅಫ್ಜಲ್ ಪಾಷ್ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ವಿನಾಯಕ್ ಅವರಿಗೂ ಮತ್ತು ಗೌಶಿಯಣ್ಣವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಮಾರ್ಕೆಟ್ ವಾರ್ಡಿನ ಅವರಿಗೂ ಕೂಡ, ಹಾಗೆ ನಮ್ಮ ರವಿ ಪ್ರಸಾದ್ ಅವರಿಗೂ ಕೂಡ, ಹಾಗೆ ಎಲ್ಲ ರವಿಯವರಿಗೂ ಕೂಡ, ಮತ್ತು ನಮ್ಮ ಮಸೂದ್ ಅವರಿಗೂ ಕೂಡ, ಮತ್ತೆ ರಿಜ್ವಾನ್ ಅವರಿಗೂ ಕೂಡ, ಮತ್ತೆಲ್ಲರಿಗೂ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಾವೀಗ ಭಾಳ ಸಲಹೆಗಳನ್ನು ಹಿಂದೇನೂ ಕೊಟ್ಟಿದ್ದಾರೆ. ಈಗಲೂ ಕೂಡ ಏನಾರು ಇದ್ರೂ ಕೂಡ ನಮ್ಮಿಂದ ಏನಾರು ಆಗಬೇಕಾದ್ರೆ, ನಮ್ಮ ಅದಾದಾಗ ಚಾಮರಾಜಪೇಟೆ ಕ್ಷೇತ್ರದಿಂದ ಏನಾರು ಆಗಬೇಕಾದ್ರೆ ನಾವು ಕೂಡ ನಮ್ಮ ಆಗ್ತಕ್ಕಂಥ ಸಹಾಯನ ನಾವು ಮಾಡ್ತೀವಿ ಅಂತಕ್ಕಂಥ ಹೇಳಕ್ಕೆ ಇಷ್ಟಪಡ್ತೀವಿ. ಆ ನಂತರ ನಾವು ಈಗ ಆಟೋನ ಮಾಡಿ ಕೈಗೊಂಡರೆ ಆಟೋ ಒಂದು ಮನೆ ಮನೆಗೆ ಪ್ರಚಾರ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ. 600 ಜನ ಹುಡುಗರನ್ನ ಇಟ್ಟು ಈ ಮನೆ ಮನೆಗೆ ಯಾರ್ಯಾರು ಮನೆ ಓನರ್ಸ್ ಇದ್ದಾರೆ ಆ ಮನೆಗೆ ಕಾಂಪ್ಲೇಂಟ್ ತರಿಸ್ತಕ್ಕಂಥ ಕೆಲಸ ನಾನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅದರಿಗೆಲ್ಲ ಎಲ್ಲ ಕಾರ್ಯಕರ್ತರು ಕೂಡ ಕಾರ್ಯಕರ್ತರು ಕರೆದು ಮಾತಾಡಿದ್ದೀನಿ. ಆದಷ್ಟು ನಾಳೆಯಿಂದಲೇ ಪ್ರಾರಂಭ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಮ್ಮ ಚಾಮರಾಜಪೇಟೆಯಲ್ಲಿ ಈ ಖಾತಾದು ಒಂದು ಕ್ಯಾಂಪ್ ನಡೀತಾ ಇದೆ. ಈ ಖಾತಾ ಮಾಡಿಸೋಕ್ಕೆ ನಮ್ಮ ಎಲ್ಲ ಜನ ಕಾರ್ಪೊರೇಷನ್ ಹತ್ರ ಹೋಗಬೇಕಾಗಿತ್ತು ಮಾಡಿಸೋಕ್ಕೆ. ಇವತ್ತು ನಮ್ಮ ನಾಯಕ ಸಮೀಮತ್ ಖಾನ್ ಸಾಹೇಬರು ಕಾರ್ಪೊರೇಷನ್ಗೆ ಮನೆ ಹತ್ರ ಕಳಿಸಿದ್ದಾರೆ ಅವರು ಮಾಡೋಕ್ಕೆ. ಈ ಥರ ಅನುಕೂಲ ಮಾಡಿಕೊಟ್ಟಿರೋದು ಭಾಳ ಒಳ್ಳೇದಾಗಿದೆ. ಒಳ್ಳೆ ಕೆಲಸ ನಡೀತಾ ಇದೆ. ಎಲ್ಲ ಈಗ ಅಲ್ತಾಫ್ ಖಾನ್ ಸಾಹೇಬರಿಗೆ, ಬ್ಲಾಕ್ ಪ್ರೆಸಿಡೆಂಟ್ಗೆ ಎಲ್ಲರಿಗೆ ಸಾಹೇಬರು ಜಿಮ್ಮೆದಾರಿ ಕೊಟ್ಟಿದ್ದಾರೆ ಮಾಡಿಸೋಕ್ಕೆ. ನಾವೆಲ್ಲ ಜೊತೆಲಿ ಇದ್ವಿ. ನಾಳೆ 12 ಗಂಟೆಗೆ 12 ತಾರೀಕಿಗೆ ಇಂದ ಹಿಡಿದು 30 ತಾರೀಕು ತನಕ ಕ್ಯಾಂಪ್ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಮಾಡಿಸ್ಕೊಳ್ಬೇಕು. ನಾವೆಲ್ಲ ಲೀಡರ್ ಎಲ್ಲ ಜೊತೆಲಿ ಇರ್ತೀವಿ, ಮಾಡಿಸ್ತೀವಿ ಅಂತ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ನೆಚ್ಚಿನ ಚೇರ್ಮನ್ ಹಾಗೂ ನಮ್ಮ ಹಿರಿಯ ನಾಯಕರಾದಂಥ ಅಪೂರ್ಣವರು, ರಮೇಶ್ ಅವರು, ಅತುಷ್ ಭಾಯ್, ಗೌಸಿ ನಾಯಕ್, ವಿನಾಯಕರವರು, ಮತ್ತು ನಮ್ಮ ಅವರು, ಮತ್ತು ನಮ್ಮೆಲ್ಲರೂ ಮಾರ್ಗದರ್ಶಿಗಳಾದಂಥ ಅಯ್ಯೂಬ್ ಖಾನ್ ಅವರು ಕಾರ್ಯಕ್ರಮಕ್ಕೆ ಇವೆಲ್ಲ ಏನು ಈ ಕಾರ್ಯಕ್ರಮಕ್ಕೆ ಏನು ಪ್ಲ್ಯಾನ್ಸ್ ಎಲ್ಲ ಮಾಡಿದ್ದೀರಾ ಅದಕ್ಕೆಲ್ಲ ನಾವು ನಿಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಹೇಳ್ತಾ ಜೈ ಹಿಂದ್. आज विजय जमीर अहमद खान साहब की सरपरस्ती में, जनाब BK अल्ताफ खान की सरपरस्ती में आज एक ये महफिल बनाई है, ये स्टेज बनाया है बस ई खाते के वास्ते
ऐसा कम कौन भी कर को नहीं, बीजर जबीर खान साहब के सिवाय कम दूसरा कौन भी कम कर को नहीं। हमारी खुशनसीबी ऐसे MLA हम बिल्कुल नहीं। अब हमें कौम की अवस्था में काम, हमारे मोहल्ले की अवस्था में काम करना, इसमें हमारे बड़े बड़े लीडर हमारे साथ में हैं, इन्होंने सबकी सरपरस्ती में ये काम हो रहा है। बहुत अच्छा काम होता है, उम्मीद है। ಅದನ್ನು ನಡೆದಂಥ ಕಾರ್ಯಕ್ರಮಕ್ಕೆ ಯಾವ ರೀತಿ ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕನ್ನೋದಕ್ಕೆ ಹೊಂದಿರತಕ್ಕಂಥ KMDC ಅಧ್ಯಕ್ಷರಾದ ಪ್ರತಾಪನವರಿಗೆ ಹಿರಿಯ ಮುಖಂಡರಾದ ಅಪರಾಧ ಅವರು